IPL 2026 ಅಲ್ಲಿ RCBಯ ರಿಟೆನ್ಷನ್ ಹೇಗಿರುತ್ತೆ? ಬೋಲ್ಡ್ ಅಂಡ್ ಬ್ರೇವ್ ಆಗಿರುತ್ತೆ RCB ಮ್ಯಾನೇಜ್ಮೆಂಟ್ ನಿರ್ಧಾರ. ಸೊ ಹಾಗಾದ್ರೆ ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಮುಂಚೆ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ RCBಯ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್, RCBಗೆ ಆ ಒಂದು ಡ್ರೀಮ್ ಇತ್ತು ಕಪ್ಪು ಗೆಲ್ಬೇಕಂತೇಳಿ. ಆ ಒಂದು ಡ್ರೀಮ್ ಈಗ ಕಂಪ್ಲೀಟ್ ಆಗಿದೆ. ಜಸ್ಟ್ ಏನೇ ಇದ್ರು ಈಗ ಆ ಒಂದು ಟಾರ್ಗೆಟ್ ನ ರೀಚ್ ಆಗ್ಬೇಕಷ್ಟೇ. CSK ಮತ್ತು ಮುಂಬೈ 5 ಕಪ್ ಅನ್ನು ಗೆದ್ದರೆ ಆ ಒಂದು ಟಾರ್ಗೆಟ್ ನ ನಾವು ಆಸ್ ಸೂನ್ ಆಸ್ ಫಿಲ್ ಮಾಡಬೇಕು ಅಷ್ಟೇ. ಸೊ ಆ ಒಂದು ರೀಸನ್ ಮೇಲೆ ನೆಕ್ಸ್ಟ್ IPL 2026 ಅಲ್ಲಿ RCB ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲಲೇಬೇಕು. ಸೊ ಹಾಗಾದ್ರೆ RCB ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಗೆ RCB ಮ್ಯಾನೇಜ್ಮೆಂಟ್ ಗುಡ್ ಬೈ ಹೇಳ್ಬೇಕಂದ್ರೆ ಫಸ್ಟ್ ಪ್ಲೇಯರ್ ಬರ್ತಾರೆ. ಇದು ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದು. ಯಾರಪ್ಪ ಅಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್. ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಇವರಿಗೆ ರಿಲೀಸ್ ಮಾಡ್ತಾರೆ. ಬಟ್ ಅದೇ ಒಂದು ಎಷ್ಟು ಕಾನ್ಫಿಡೆಂಟ್ ಇದೆಯೋ ಲಿಯಾಮ್ ಲಿವಿಂಗ್ಸ್ಟನ್ ಗೆ ರಿಲೀಸ್ ಮಾಡ್ತಾ ಇದ್ದಾರೆ, ಅಷ್ಟೇ ಕಾನ್ಫಿಡೆಂಟ್ ಇದೆ ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಬೈ ಬ್ಯಾಕ್ ಮಾಡ್ತಾರೆ ಅಂತೇಳಿ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲಾನ್ಸ್ ನ ಮಾಡಿದ್ದಾರೆ ಅಂತೇಳಿ. ಬಟ್ ನನ್ನ ಪ್ರಕಾರ ಲಿಯಾಮ್ ಲಿವಿಂಗ್ಸ್ಟನ್ ಗೆ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ರಿಲೀಸ್ ಮಾಡ್ತಾರೆ. ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂದ್ರೆ ಇಲ್ಲಿ ಯಶ್ ದಯಾಲ್ಗೆ ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ. ಸದ್ಯ ಇರುವಂತಹ ಅವರ ಪರ್ಸ್ ಸರಿ ಇಲ್ಲ, ಡೆಫಿನೆಟ್ ಆಗಿ ಇವರಿಗೆ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಯೂಟ್ಯೂಬರ್ಸ್ ಆಗಲಿ, ಸಾಕಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ ಆಗಲಿ ಅವರ ಒಪಿನಿಯನ್ ಹೇಳಿದರೆ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ರಸಿಕ್ದಾರ್ ಸಲಾಂ ಅವರಿಗೆ ರಿಲೀಸ್ ಮಾಡ್ತಾರೆ ಅಂತೇಳಿ. ಬಟ್ ನನ್ನ ಪ್ರಕಾರ ಡೆಫಿನೆಟ್ ಆಗಿ ಇಲ್ಲಿ RCB ಮ್ಯಾನೇಜ್ಮೆಂಟ್ ರಸಿಕ್ದಾರ್ ಸಲಾಂ ಅವರಿಗೆ ರಿಲೀಸ್ ಮಾಡಲೇಬಾರದು. ನನಗೆ DK ಅವರ ಮೇಲೆ ಮತ್ತು RCBಯ ಹೊಸ ಕೋಚಿಂಗ್ ಸ್ಟಾಫ್ ಅವರ ಮೇಲೆ ಮತ್ತು ಕೋಚ್ ಮೇಲೆ, ಅದೇ ರೀತಿಯಾಗಿ ಡೈರೆಕ್ಟರ್ ಮೊಹಮ್ಮದ್ ಬೌಲ್ಡರ್ ಮೇಲೆ ಸಾಕಷ್ಟು ಬಿಲೀವ್ ಇದೆ. ಡೆಫಿನೆಟ್ ಆಗಿ ಅವರು ಯಾವುದೇ ಕಾರಣಕ್ಕೂ ರಸಿಕ್ದಾರ್ ಸಲಾಂ ಅವರಿಗೆ ರಿಲೀಸ್ ಮಾಡಲ್ಲ ಅಂತೇಳಿ. ಯಾಕಂದ್ರೆ ರಸಿಕ್ದಾರ್ ಸಲಾಂ ಅವರಿಗೆ ಸಿಕ್ಕಂತ ಚಾನ್ಸ್ ಅದು ಕಡಿಮೆ, 1 ಅಥವಾ 2. ಈ 2 ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರಂದ್ರೆ ಅದು ಹೇಗೆ ಸಾಧ್ಯ? ಅಟ್ಲೀಸ್ಟ್ 14 ಮ್ಯಾಚ್ ಅಲ್ಲಿ ಒಂದು 10 ಮ್ಯಾಚ್ ಆತರ ಚಾನ್ಸ್ ಕೊಟ್ರೆ ಅವರ ವರ್ತನ ಪ್ರೂವ್ ಮಾಡ್ತಾ ಇದ್ರು. ಬಟ್ ಚಾನ್ಸ್ ಕೊಟ್ಟಿದ್ರೆ ಅವ್ರು ಇಲ್ಲಿಂದ ಪರ್ಫಾರ್ಮೆನ್ಸ್ ಕೊಡೋಕೆ ಸಾಧ್ಯ. 2 ಮ್ಯಾಚ್ ಅಲ್ಲಿ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಆ 2 ಮ್ಯಾಚ್ ಅಲ್ಲಿ ರಸಿಕ್ದಾರ್ ಸಲಾಂ ನಾನ್ ನೋಡಿದ ಪ್ರಕಾರ ವಿಕೆಟ್ ತೆಗೆದಲ್ಲ ಹೌದು, ಆದ್ರೆ ಆ ಒಂದು ಬಾಲಿಂಗ್ ನಲ್ಲಿ ಅವರ ಲೈನ್ ಲೆಂತ್ ಮತ್ತು ಅವರ ವೇರಿಯೇಷನ್ ಇದು ಆ ಒಂದು ರೀಸನ್ ಮೇಲೆ ನಾನು ರಸಿಕ್ದಾರ್ ಸಲಾಂ ಅವರಿಗೆ ಯಾವುದೇ ಕಾರಣಕ್ಕೆ ಅವರಿಗೆ ರಿಲೀಸ್ ಮಾಡಲ್ಲ. ಸೊ RCB ಫ್ಯಾನ್ಸ್ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಒಂದು 90% RCB ಫ್ಯಾನ್ಸ್ ಹೇಳ್ತಿರ್ಬೋದು, ಯಾವುದೇ ಕಾರಣಕ್ಕೂ ರಸಿಕ್ದಾರ್ ಸಲಾಂ ಅವರಿಗೆ ರಿಲೀಸ್ ಮಾಡಲೇಬೇಕು, ಅವರಿಗೆ ರಿಟರ್ನ್ ಮಾಡಬಾರ್ದು. ಮಿನಿ ಆಕ್ಷನ್ ಹೋದ್ರೆ ಕಡಿಮೆ ಪ್ರೈಸ್ ಗೆ ಬೈ ಬ್ಯಾಕ್ ಮಾಡಬಹುದು ಅಂತೇಳಿ ಒಂದು 90% RCB ಫ್ಯಾನ್ಸ್ ಅವರ ಒಪಿನಿಯನ್ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ರಿಲೀಸ್ ಮಾಡಲೇಬಾರದು. ಇಫ್ ಸಪೋಸ್ ಅಲ್ಲಿ ಮಿನಿ ಆಕ್ಷನ್ ಗೆ ಬಿಟ್ರೆ ರಸಿಕ್ದಾರ್ ಸಲಾಂ ಅವರಿಗೆ ಡೆಫಿನೆಟ್ ಆಗಿ ಅವರ ಫ್ರೆಂಡ್ ಸ್ಪೈಡರ್ ರಿಷಬ್ ಪಂತ್ ಅವರಿಗೆ ಬಲೆ ಹಾಕೋದು ಗ್ಯಾರಂಟಿ. ಯಾಕಂದ್ರೆ DC ಅಲ್ಲಿ ರಿಷಬ್ ಪಂತ್ ಕ್ಯಾಪ್ಟನ್ಸಿ ಮಾಡುವಾಗ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ರಸಿಕ್ದಾರ್ ಸಲಾಂ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಆ ಒಂದು ಪರ್ಫಾರ್ಮೆನ್ಸ್ ಬೇಸಿನ ಮೇಲೆ RCB ಮ್ಯಾನೇಜ್ಮೆಂಟ್ ಅವರಿಗೆ ಬೈ ಮಾಡಿದ್ರು. ಆದ್ರೆ ಈ ಟೈಮ್ ಅಲ್ಲಿ ರಿಲೀಸ್ ಮಾಡಿದ್ರೆ ಅಗೇನ್ ರಿಷಬ್ ಪಂತ್ ರಸಿಕ್ದಾರ್ ಸಲಾಂ ಅವರಿಗೆ ಬಲೆ ಹಾಕೋದು ಕನ್ಫರ್ಮ್. ಸೊ ಆ ಒಂದು ರೀಸನ್ ಮೇಲೆ ನನ್ನ ಪರ್ಸನಲ್ ಪ್ರಕಾರ ರಸಿಕ್ದಾರ್ ಸಲಾಂಗೆ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲೇಬಾರದು ಗುರು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ RCB ಟೀಮ್ ಅಲ್ಲಿ 2 ಟೆಂಪರರಿ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಇದ್ದಾರೆ. ಆ ಪ್ಲೇಯರ್ಸ್ ನ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ರಿಲೀಸ್ ಮಾಡಲೇಬೇಕು. ರೂಲ್ಸ್ ಆ ತರ ಇದ್ದಾವೆ. ಟೆಂಪರರಿ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಆ ಪ್ಲೇಯರ್ ನೆಕ್ಸ್ಟ್ ಮಿನಿ ಆಕ್ಷನ್ ಗೆ ರಿಲೀಸ್ ಮಾಡಲೇಬೇಕು. ಸೊ ಆ ಒಂದು ರೀಸನ್ ಮೇಲೆ RCB ಯಲ್ಲಿ 2 ಪ್ಲೇಯರ್ಸ್ ಇದ್ದಾರೆ. ಒಂದು ಟಿಮ್ ಸೈಫರ್ಟ್, ಇನ್ನೊಂದು ಬ್ಲೆಸ್ಸಿಂಗ್ಸ್ ಮುಜರಬಾನಿ. ಈ 2 ಪ್ಲೇಯರ್ಸ್ ನ RCB ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ ರಿಲೀಸ್ ಮಾಡಲೇಬೇಕು. ನೆಕ್ಸ್ಟ್ ಲುಂಗಿ ಎಂಗಿಡಿಗೆ ರಿಲೀಸ್ ಮಾಡಬೇಕು ಮತ್ತು ಮೋಹಿತ್ ರಾಟ್ ಅವರಿಗೆ ಸಹ ರಿಲೀಸ್ ಮಾಡಬೇಕು. ಸಾಕಷ್ಟು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ಸ್ವಪ್ನಿಲ್ ಸಿಂಗ್ ಗೆ ರಿಲೀಸ್ ಮಾಡ್ಬೇಕಂತೇಳಿ. ಬಟ್ ನನ್ನ ಪ್ರಕಾರ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕೃಣಾಲ್ ಪಾಂಡೆಗೆ ಏನಾದ್ರು ಇಂಜುರಿ ಆಯ್ತಪ್ಪ ಅಂದ್ರೆ ಅವರಿಗೆ ಬ್ಯಾಕಪ್ ಆಗಿ ಸ್ವಪ್ನಿಲ್ ಸಿಂಗ್ ಅವರು ಆಡ್ತಾರೆ. ಸೊ ಡೆಫಿನೆಟ್ ಆಗಿ RCB ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರಿಗೆ ರಿಲೀಸ್ ಮಾಡಲ್ಲ ಅಂತ ನನಗೆ ಅನಿಸ್ತದೆ. ಬಟ್ ನೋಡಮ್ಮ RCB ಮ್ಯಾನೇಜ್ಮೆಂಟ್ ಏನೆಲ್ಲ ಪ್ಲಾನ್ಸ್ ಮಾಡಿದ್ದಾರೆ ಅಂತ ಹೇಳಿ. ಅರೌಂಡ್ ಒಂದು 18 ರಿಂದ 20 ಕೋಟಿ ತಗೊಂಡು RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಡ್ತಾರೆ. ಆದ್ರೆ RCBಯ ಪ್ಲೇಯಿಂಗ್ ಗೆಲನಲ್ಲಿ ಸಾಕಷ್ಟು ಗ್ಯಾಪ್ಸ್ ಏನಿಲ್ಲ, ಕೇವಲ 1 ಅಥವಾ 2 ಗ್ಯಾಪ್ಸ್ ಇದಾವೆ. ಆ ಒಂದು ಗ್ಯಾಪ್ಸ್ ನ
ಫುಲ್ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲಿಯಾಮ್ ಲಿವಿಂಗ್ಸ್ಟನ್ ಗೆ ಬಿಟ್ರೆ ಅವರ ಪ್ಲೇಸ್ ಗೆ ನಾವು ಗ್ರೀನ್ ನ ಬೈ ಮಾಡಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ RCB ಮ್ಯಾನೇಜ್ಮೆಂಟ್ ಗೆ ಆ ಒಂದು 18 ರಿಂದ 20 ಕೋಟಿ ಸಾಕಾಗಲ್ಲ. ಯಾಕಂದ್ರೆ ಮೆಜಾರಿಟಿ ಆಫ್ ದಿ IPL ಟೀಮ್ ದವರು ಗ್ರೀನ್ ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು 20 ರಿಂದ 25 ಕೋಟಿಗೆ ಗ್ರೀನ್ ಹೋಗಬಹುದು. ಸೊ ಈ 18 ಕೋಟಿ RCB ಪರ್ಸು ಗ್ರೀನ್ ಗೆ ಬೈ ಮಾಡೋಕೆ ಸಾಕಾಗಲ್ಲ. ಏನಾದ್ರೂ RCB ಮ್ಯಾನೇಜ್ಮೆಂಟ್ ಸದ್ಯ ಪೋಸ್ಟ್ ಹಾಕಿದರೆ ಬೋಲ್ಡ್ ಅಂಡ್ ಬ್ರೇವ್ ನಿರ್ಧಾರ ಅಂತೇಳಿ. ಸೊ ಆ ಒಂದು ಬೋಲ್ಡ್ ನ ನಿರ್ಧಾರದ ಮೇಲೆ RCB ಮ್ಯಾನೇಜ್ಮೆಂಟ್ ಒಂದು ಎಕ್ಸ್ಟ್ರಾ ಪ್ಲೇಯರ್ಸ್ ಗೆ ಅಥವಾ ಬಿಗ್ ಪ್ಲೇಯರ್ಸ್ ಗೆ ರಿಲೀಸ್ ಮಾಡಿದ್ರೆ ಅರೌಂಡ್ ಒಂದು 30 ಕೋಟಿ ತಗೊಂಡು RCB ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ ಗ್ರೀನ್ ಅವರು ಪಕ್ಕ 100% RCB ಗೆ ಬಂದೇ ಬರ್ತಾರೆ. ಲಿಯಾಮ್ ಲಿವಿಂಗ್ಸ್ಟನ್ ಅವರ ಪ್ಲೇಸ್ ಗೆ ಗ್ರೀನ್ ಏನಾದ್ರು RCB ಮ್ಯಾನೇಜ್ಮೆಂಟ್ ಬೈ ಮಾಡಿ ಅವರಿಗೆ ಆ ಒಂದು ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಡೆಫಿನೆಟ್ ಆಗಿ RCB ಒಂದು ಫ್ಯಾಂಟಾಸ್ಟಿಕ್ ಟೀಮ್ ಆಗಿ ಕಾಣುತ್ತೆ. ಇನ್ನೊಂದೇನಪ್ಪ ಅಂದ್ರೆ RCB ಯ ಪ್ಲೇಯಿಂಗ್ 11 ಅಲ್ಲಿ ನೆಕ್ಸ್ಟ್ IPL 2026 ಅಲ್ಲಿ ಈ ಮೂರು ಪ್ಲೇಯರ್ಸ್ RCB ಗೆ ಎಂಟ್ರಿ ಕೊಟ್ರೆ RCB ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ಲೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾರು 3 ಪ್ಲೇಯರ್ಸ್ ಅಂತೇಳಿ ಆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾಡ್ದ ಬೆಳಿಗ್ಗೆ. ಯಾಕಂದ್ರೆ ನಾಳೆಗೆ ರಿಟೆನ್ಷನ್ ಡೆಡ್ ಲೈನ್ ಇದೆ. ಯಾವೆಲ್ಲ ಟೀಮ್ ಯಾವೆಲ್ಲ ಪ್ಲೇಯರ್ಸ್ ಗೆ ರಿಲೀಸ್ ಮಾಡ್ತಾರೆ ಅಂತ ನೋಡಿಕೊಂಡು ಆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಶೇರ್ ಮಾಡಿ. ನೀವೇನಂತೀರಾ, ಕ್ಯಾಮರನ್ ಗ್ರೀನ್ ಗೆ RCB ಮ್ಯಾನೇಜ್ಮೆಂಟ್ ಬೈ ಮಾಡ್ತಾರಾ ಅಥವಾ ಇಲ್ಲ? ಪ್ರತಿಯೊಬ್ಬ RCB ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಪ್ರಕಾರ RCB ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ ಗೆ ರಿಲೀಸ್ ಮಾಡ್ಬೇಕಂತೇಳಿ ಕಮೆಂಟ್ ಮಾಡಿ. ನೋಡಮ್ಮ RCB ಫ್ಯಾನ್ಸ್ ಯಾರಿಗೆಲ್ಲ ರಿಲೀಸ್ ಮಾಡ್ಬೇಕಂತೇಳಿ ನಾನು ನೋಡ್ತೀನಿ. ನಿಮ್ಮ ಒಪಿನಿಯನ್ ಬೇಗ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.